ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ NICU ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, NR ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಕೈವಾರ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ 77 ಮಂದಿ ರೈತರಿಗೆ 6.79 ಕೋಟಿ ರು ಮರಮಾಲ್ಕಿ ಪರಿಹಾರ ವಿತರಣೆ. ಚಿಂತಾಮಣಿ ತಾಲೂಕಿನ ಕೈವಾರ ಮಸ್ತೇನಹಳ್ಳಿ ಭಾಗದ ರೈತರ ಭೂಮಿಯ ಮರಮಾಲ್ಕಿಗಳ ಪರಿಹಾರದ ಭಾಗವಾಗಿ ಬುಧವಾರದಂದು ಒಟ್ಟು 77 ಜನ ಫಲಾನುಭವಿ ರೈತರಿಗೆ ಒಟ್ಟು 6.79 ಕೋಟಿ ರು ಮೊತ್ತದ ಪರಿಹಾರ ಧನವನ್ನು ಅಧಿಕೃತವಾಗಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣ ಪರಿಷತ್ ಕಚೇರಿಯಲ್ಲಿ ವಿತರಿಸಿದರು. ಭೂಸ್ವಾಧೀನ ಪ್ರಕ್ರಿಯೆ ಹಾಗೂ ವಿವಿಧ ಯೋಜನೆಗಳಿಂದಾಗಿ ಜಮೀನು ಕಳೆದುಕೊಂಡಿದ್ದ ರೈತರಿಗೆ ಅವರ ಭೂಮಿಯಲ್ಲಿದ್ದ ಮರಮಾಲ್ಕಿಗೆ ಅನುಗುಣವಾಗಿ ಈ ಪರಿಹಾರವನ್ನು ಹಂಚಿಕೆ ಮಾಡಲಾಗಿದೆ. ಹಲವು ದಿನಗಳಿಂದ ಬಾಕಿ ಉಳಿದಿದ್ದ ಈ ಪರಿಹಾರದ ಮೊತ್ತವು ಇಂದು ನೇರವಾಗಿ ಫಲಾನುಭವಿಗಳ ಕೈ ಸೇರಿದ್ದು ರೈತರಲ್ಲಿ ಹರ್ಷ ಮೂಡಿಸಿದೆ. ಈ ಸಂದರ್ಭದಲ್ಲಿ ಚೆಕ್ ವಿತರಿಸಿ ಮಾತನಾಡಿದ ಸಚಿವ ಡಾಕ್ಟರ್ MC ಸುಧಾಕರ್ ಅವರು, ಸರ್ಕಾರಿ ಯೋಜನೆಗಳು, ಉದಾಹರಣೆಗೆ ಹೆದ್ದಾರಿ ವಿಸ್ತರಣೆ ಅಥವಾ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿಗೆ ಜಮೀನನ್ನು ಸ್ವಾಧೀನಪಡಿಸಿಕೊಂಡಾಗ ಸದರಿ ಜಾಗದಲ್ಲಿರುವ ಮರಗಳಿಗೆ ಸರ್ಕಾರವು ಮರಮಾಲ್ಕಿ ಪರಿಹಾರ ನೀಡುತ್ತದೆ. ಸುಮಾರು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಪರಿಹಾರ ಇಂದು ವಿತರಣೆ ಮಾಡುವ ಮೂಲಕ ಸಮಸ್ಯೆ ಬಗೆಹರಿಸಲಾಯಿತು ಎಂದರು. ಚಿಂತಾಮಣಿಯ ಕೈವಾರ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ತಮ್ಮ ಭೂಮಿಯನ್ನು ನೀಡಿದ ಮಾರಪಲ್ಲಿ ಮತ್ತು ಮಲ್ಕಾಪುರ ಗ್ರಾಮಗಳ ವ್ಯಾಪ್ತಿಯ ರೈತರ ಭೂಮಿಯ ಮರಮಾಲ್ಕಿಗಳ ಪರಿಹಾರದ ಭಾಗವಾಗಿ ಇಂದು 77 ಮಂದಿ ಫಲಾನುಭವಿಗಳಿಗೆ 6.79 ರು ಮೊತ್ತದ ಪರಿಹಾರವನ್ನು ವಿತರಿಸಲಾಯಿತು ಎಂದು ವಿವರಿಸಿದರು. ಇನ್ನು ರೈತರಿಗೆ ಪರ್ಯಾಯ ಭೂಮಿ ನೀಡಬೇಕಾಗಿದ್ದು, ರೈತರಿಗೆ ಸಹ ಶೀಘ್ರವಾಗಿ ಭೂಮಿ ನೀಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ ಸಚಿವರು, ಪಡೆದ ಪರಿಹಾರವನ್ನು ಉತ್ತಮ ರೀತಿಯಲ್ಲಿ ಬಳಕೆ ಮಾಡಲು ರೈತರಿಗೆ ಸಲಹೆಯನ್ನು ಸಹ ಸಚಿವರು ನೀಡಿದರು. ರೈತರ ಸಂತಸ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಮರಮಾಲ್ಕಿ ಪರಿಹಾರದ ಹಣ ಇಂದು ಕೈ ಸೇರಿರುವುದು ಸಂತಸ ತಂದಿದೆ. ಇದರಿಂದ ಕೃಷಿ ಚಟುವಟಿಕೆಗಳಿಗೆ ಹಾಗೂ ಕುಟುಂಬದ ಆರ್ಥಿಕ ನಿರ್ವಹಣೆಗೆ ಅನುಕೂಲವಾಗಲಿದೆ ಎಂದು ಪರಿಹಾರ ಪಡೆದ ರೈತರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಸಚಿವರಿಗೆ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಹರಿಶಿಲ್ಪ ಸೇರಿದಂತೆ KIDB ಇಲಾಖೆ ಇತರ ಅಧಿಕಾರಿಗಳು ಹಾಗೂ ಮಸ್ತೇನಹಳ್ಳಿ ಭಾಗದ ರೈತರು ಉಪಸ್ಥಿತರಿದ್ದರು. ಪರಿಹಾರ ಪ್ರಕ್ರಿಯೆ ಯಾವುದೇ ಗೊಂದಲಗಳಿಲ್ಲದೆ ಯಶಸ್ವಿಯಾಗಿ ಜರುಗಿತು. ಮಂಜೂರಾಗಿರ್ತದೆ ರೈತರಿಗೆ, ಆದರೆ ಅಲ್ಲಿ ಸ್ಥಳೀಯವಾಗಿ ಅವರು ಒಂದು ಅರ್ಧ ಎಕರೆ ಮಾತ್ರ ಇರ್ತಾರೆ. ಮನುಷ್ಯನು ಅನುಭವದಲ್ಲಿ ಅಷ್ಟು ಮಾತ್ರ ಇರ್ತಾರೆ ಅಂತ ಇಟ್ಕೊಳ್ಳಿ. ನಾವು ಒಂದು ಮಟ್ಟಕ್ಕೆ ತಂದಿದ್ದೀವಿ. 20 ಕೋಟಿ ರೂಪಾಯಿ ರಿಲೀಸ್ ಮಾಡಿಸಿದ್ವಿ. ಸುಮಾರು 20 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ವಿ. ಈಗಾಗಲೇ 12 ಎಷ್ಟು ಕೋಟಿ ಇದೆ? 13 ಕೋಟಿ ಕೊಟ್ಬಿಟ್ಟಿದ್ದೀವಿ. ಇನ್ನೆಲ್ಲ 7 ಕೋಟಿ ಕೊಡ್ಬೇಕಷ್ಟೇ. ಈಗ ಯಾವ ತಕರಾರು, ಈಗ ಶ್ರೀಧರು ಇವರೆಲ್ಲ ಕೆಲವರು ಬಂದವರು ಕೊಟ್ಟಿರಲಿಲ್ಲ, ಪರಿಹಾರ ಕೊಟ್ಟಿರಲಿಲ್ಲ, ಏನೂ ಆಗಿರ್ಲಿಲ್ಲ. ಈಗ ಅದನ್ನ ನಾವು ಮಾಡಿಸಿ ಪ್ರತ್ಯೇಕವಾಗಿ ಅಧಿಸೂಚನೆ ಮಾಡಿಸಿ ನೋಡಿ, ಈಗ ಅವ್ರಿಗೆಲ್ಲರಿಗೂ ಪರಿಹಾರ ಕೊಡುವಂಥದ್ದು ಇವೆಲ್ಲ ಮಾಡ್ತಾ ಇದೀವಿ. ಇನ್ನು ಕೆಲವರು ಈಗ ಪರಿಹಾರದ ಬದಲು ನಮ್ಗೆ ಜಮೀನು ಕೊಡಿ ಅಂತ ಕೇಳ್ತಾ ಇದಾರೆ. ಈಗ ಜಮೀನ್ ಈಗ ಚರ್ಚೆ ಮಾಡ್ತೀವಿ. ಈಗ ಜಮೀನವರು ಬಂದಿರ್ಬೇಕು. ಕೆಲವರು ಎಲ್ಲ ಕೈಗಾರಿಕೆಗಳು ಜಾಸ್ತಿ ಆಗ್ಬಿಟ್ರೆ ಬರೀ ಕೈಗಾರಿಕೆಯಲ್ಲಿ ಬಂದು ಹೋಗೋದಕ್ಕೆ ಬಸ್ಸುಗಳು ಹಾಕ್ಬೇಕಾದ ಪರಿಸ್ಥಿತಿ ಬರುತ್ತೆ. ಅದರಿಂದ ಇವತ್ತು ಈ ರೀತಿ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಬದಲಾವಣೆ ತರ್ತಾ ಇದೀವಿ. ತಾವೆಲ್ಲರೂ ಬಹಳ ನಂಬಿಕೆ ಇಟ್ಕೊಂಡು ಇವತ್ತು ತಮ್ಗೆಲ್ರಿಗೂ ಇವತ್ತು ಒಂದು ನಮ್ಮ ಕೈಲಾದಷ್ಟು ಅಧಿಕಾರಿಗಳು ಬಹಳ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ಈಗ ಹಿಂದೆ ಎಲ್ಲ ಹಿಂಗೆ ಚೆಕ್ಗಳು ಕೊಡ್ತಾ ಇದ್ದಾರ ಹೇಳಿ, ದಯವಿಟ್ಟು ಹೇಳಿ. ಯಾರು ಎಷ್ಟೆಷ್ಟು ಒದ್ದಾಡಿದ್ರಿ, ಎಲ್ಲೆಲ್ಲಿ ಓಡಾಡಿದ್ರಿ, ಯಾರ್ಯಾರು ಇಟ್ಕೊಂಡು ಹೋದ್ರಿ ಎಲ್ಲ ಕಡೆ ಅನ್ನೋದು ನೀವು ನೆನೆಸ್ಕೊಳ್ಳಿ ದಯವಿಟ್ಟು. ಇದು ಯಾವುದಕ್ಕೂ ಅವಕಾಶ ಇದ್ದೀರಾ ಅಧಿಕಾರಿಗಳನ್ನ ಕಟ್ಟುನಿಟ್ಟಾಗಿ ಹೇಳಿ, ಅವ್ರು ಕೂಡ ನಮ್ಮ ಮಾತು ಗೌರವ ಕೊಟ್ಟು ಇದೇ ರೀತಿ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಮುಂದೆ ಕೂಡ ಅಷ್ಟೇ, ಇದೇನೇ ಆಗ್ಲಿ ನಮ್ಮ ತಾಲೂಕಲ್ಲಿ